ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಉಪಚುನಾವಣೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಗೊತ್ತದೆ ನಿಮಗೆಲ್ಲ, ಈಗ ಆಗೋದ ಸಮೀಪದಲ್ಲೇ. ಆದರೆ ಇನ್ನೂ ಕ್ಯಾಂಡಿಡೇಟ್ ಯಾರು ಅನ್ನೋದು ಎರಡು ಪಕ್ಷಗಳು BJP ಮತ್ತು ಕಾಂಗ್ರೆಸ್ ಇನ್ನೂ ಪ್ರಶ್ನಾರ್ಥಕವಾಗಿ ಇಟ್ಟಿದ್ದಾರೆ. ಮೇಟಿ ಅವರು ತೀರ್ಕೊಂಡವರು, ಮೇಟಿ ಅವ್ರ ಜಾಗದಲ್ಲಿ ಈಗ ಎಲೆಕ್ಷನ್ ನಡೀತಾ ಇದೆ ಬಾಗಲಕೋಟೆಯಲ್ಲ. ಅಲ್ಲಿ ನಮ್ಮ ದಕ್ಷಿಣ ದಾವಣಗೆರೆಯಲ್ಲೇ ಶಾಮನೂರು ಶಿವಶಂಕರಪ್ಪನವರು, ಅವರ ಬದಲಾಗಿ ಇಲ್ಲಿ ಅವ್ರ ಮನೆಯವರ ಅಥವಾ ಮತ್ತಾರ ಅನ್ನುವಂಥದ್ದು. ಅದೇ ಕೆಳಗ ಅವರ ಇದ್ದಾಗ ಇಲ್ಲಿ ಮುಂದಿನ ಕ್ಯಾಂಡಿಡೇಟ್ ಮುಸ್ಲಿಂ ಅಭ್ಯರ್ಥಿ ಕೊಡ್ತಾರೆ ಮಾತಾಡಿದ್ದೀರಂತ. ಅದಕ್ಕೆ ನಮ್ಮ ಮುಸ್ಲಿಂ ಸಹೋದರರು ನಮ್ಗೆ ಕೊಡ್ರಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಚಿವರು ಕೇಳ್ತಾ ಇದ್ದಾರೆ, ಜಮೀರ್ ಅಹಮದ್ ಅವರು. ಇವು ಹಿಂಗೆ ನಡೆದಾಗ ಈಗ ನಾವು ಮೇನ್ ಟೆಸ್ಟ್ ಕೊಡಬೇಕಾಗಿದ್ದು ಮೋಸ್ಟ್ಲಿ ಈ ದಾವಣಗೆರೆ ಮೋಸ್ಟ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಬಟ್ ಇಲ್ಲಿ ಏನದಲ್ಲ, ಬಾಗಲಕೋಟಿದ್ದು ಸಮಾನಾಂತರವಾದ ಕುಸ್ತಿ ಆಗೋ ಸಾಧ್ಯತೆಗಳಿದ್ದಾವೆ. ಮೇಟಿ ಅವರ ಮಕ್ಕಳು ಇರ್ತಾರೋ ಮತ್ತೆಲ್ತಾರೋ ಕಾಂಗ್ರೆಸ್ಗೆ ನೋಡ್ಬೇಕಾದ್ರೆ ಅವ್ರ ಪ್ರಯತ್ನ ಜೋರು ನಡೆಸಿದ್ದಾರೆ. ಅದೇನೋ ಅವ್ರಿಗೆ ಮುಖ್ಯ ಇರೋದೇನಪ್ಪ, ಎರಡು ಬ್ಯಾಲೆನ್ಸ್ ಇರೋದ್ರಿಂದ ಇಲ್ಲೇ ಒಂದು ಸ್ವಲ್ಪ ಗೆಲ್ಲುವ ಅವಕಾಶಗಳು BJPಗೆ ಹೆಚ್ಚಿದ್ದಾವೆ. ಆದರೆ ಒಂದಾದ್ರೆ ಮಾತ್ರ ಅಣ್ಣ ತಮ್ಮ ಇಬ್ಬರು ಒಂದಾಗಬೇಕು. ನಿಮ್ಗೆ ಗೊತ್ತದ ವೀರನ್ ಚರಂತಿ ಮಠ್ ಮತ್ತು ಮಲ್ಲಿಕಾರ್ಜುನ ಚರಂತಿ ಮಠ್ ಒಂದಾಗ್ತಾರ, BJP ಇಬ್ಬರು ಒಂದು ಮಾಡ್ತದ. ಅದೇ ಕಾಲಕ್ಕೆ PH ಪೂಜಾರ್ ಅವರು ಇವ್ರ ಜೊತೆಗೆ ಕೂಡ್ತಾರ. ಇವೆಲ್ಲ ಅಲ್ಲಿ ಪ್ರಶ್ನೆ. BJP ಮಾತ್ರ ಪ್ರಯತ್ನ ನಡೆಸೋದು. ಯಾಕಂದ್ರೆ ಈಗ BJPಗೆ ಟೆಲಿಕಾಸ್ಟ್ ಗೆಲ್ಲಲೇಬೇಕಾಗಿದೆ. 2028ಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಒಂದು ವೇಳೆಯನ್ನು ಇಡಬೇಕಾಗಿದೆ ಇದು ಕಾಂಗ್ರೆಸ್ಗೆ. ಅದಕ್ಕಾಗಿ BJP ಎಲ್ಲೆಲ್ಲೂ ಪ್ರಯತ್ನ. ಮತ್ತು ಇದರಲ್ಲೇ ತ್ಯಾಗ ಯಾರು ಮಾಡೋರು? ವೀರನ್ ಅವ್ರು ಮಾಡ್ತಾರೋ ಮಲ್ಲಿಕಾರ್ಜುನ ಅವ್ರು ಮಾಡ್ತಾರೋ, ಅವ್ರಿಬ್ಬರು ಬಿಟ್ಟಂತ ವಿಷಯ. ಯಾಕಂತಂದ್ರೆ ಈಗಾಗಲೇ ಶಾಸಕರಾದವರು ಮಾಡಿದವರು, ವೀರಣ್ಣ ಚರಂತಿ ಭಟ್ರು ಬಾಗಲಕೋಟೆಯಲ್ಲಿ ದೊಡ್ಡ ಹೆಸರು ಮಾಡ್ಕೊಂಡಂಥವ್ರು, ಬಾಗಲಕೋಟೆಯನ್ನು BJP ಮೈ ಮಾಡಿದವರು ಬರೀ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಒಳ್ಳೆ ಸಂಸ್ಥೆಗಳು ಕಟ್ಕೊಂಡು, ಶಿಕ್ಷಣ ಸಂಸ್ಥೆ ಕಟ್ಕೊಂಡು ಒಂದು ವೇಳೆ ಹೆಸರನ್ನು ಪಡ್ಕೊಂಡಂಥವ್ರು ಇದ್ದಾರೆ. ಅದೇ ಕಾಲಕ್ಕೆ ತಪ್ಪು ಒಪ್ಪಿಡಿರುವ ಮತ್ತು ಬೇರೆ. ಆದರೆ ಲಾಸ್ಟ್ ಟೈಮ್ ಏನಾಗಿಬಿಡಿದಪ್ಪ ಅಂದರೆ ಇವ್ರ ಸಹೋದರ ಮಲ್ಲಿಕಾರ್ಜುನ ಉಳಿತಿದ್ದಕ್ಕಾಗೆ ಒಂದು 50,000 ಹೋಟ್ಲಿ ಬಿದ್ದರು, ಕಡಿಮೆ ಅಂತರಲ್ಲಿ ಸೋತರು ವೀರಣ್ಣ ಚರಂತಿ ಮಠ. ಈ ಸಲ ಅವರಿಬ್ಬರು ಒಂದಾದ್ರೆ ಈ ಮೇಟಿ ಅವ್ರ ಕಡೆ ಯಾರೋ ನಿಂತರೂ ಗೆಲ್ಬೋದು ಅನ್ನೋಂಥ ಒಂದು ದೂರದ ಆಸೆ BJPಗೆ. ಅದಕ್ಕಾಗಿ ಅಲ್ಲಿ ಹೊಂದಾಣಿಕೆ ಆಗ್ತಾರ ಇಬ್ಬರು ಅನ್ನುವಂಥದ್ದು. ಅದ್ರ ಮೊದಲು ಪ್ರಯತ್ನ BJP ಮಾಡ್ಲಿಕ್ಕೆ. ಕಾರಣ ಅಂದ್ರೆ ಹೇಳಿದ್ದಾರೆ, ಈಗ ಆಲ್ರೆಡಿ 2022 ಚುನಾವಣೆ ಈಗ ಚಾಲೆಂಜ್ ಆಗ್ಯದ BJP ಮುಂದೆ. ಯಾಕಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಜೊತೆಗೆ ಸಿದ್ದರಾಮಯ್ಯರ ಒಂದು ವ್ಯಕ್ತಿತ್ವ ಅದ ಇವತ್ತು. ಆ ವ್ಯಕ್ತಿತ್ವ DK ಹೇಳಿದಂಥ ದೃಢತೆ, ಅದು ಅವರು ಬಂಡೆ ರೀತಿ ಇವರು ಮುಂದೆ ಇವರು ಸಮಾನವಾಗಿ ಇವತ್ತು BJPಯಲ್ಲಿ ನಿಲ್ಲುವಂಥ ಶಕ್ತಿಗಳು ಇಲ್ಲ. ಅಶೋಕ್ ಅವ್ರು ಮಾತಾಡ್ತಾರೆ. ಆದರೆ ಸಿದ್ದರಾಮಯ್ಯ ಎತ್ತರದ ನಾಯಕರ ಯತ್ನಾಳರು ಹೊರಗೆ ಹೋಗಿದ್ದಾರೆ. ಅವ್ರೊಳಗೆ ಬರ್ಬೋದಾ, ಬಂದ್ರೆ ಅವ್ರನ್ನ ತೊಗೊಳ್ಬೋದಾ, ಅವ್ರಿಗೆ ನಾಯಕ ಪಟ್ಟ ಕೊಡ್ಬೋದಾ, ಮುಖ್ಯಮಂತ್ರಿ ಸ್ಥಾನ ಕೊಡ್ಬೋದಾ, ಆ ಘೋಷಣೆ ಮಾಡ್ಬೋದಾ? ಜೊತೆಗೆ ಯಡಿಯೂರಪ್ಪನವರು ಇವ್ರು ಬಂದ್ರೆ ಅದರಲ್ಲಿ ಮುಖ್ಯವಾಗಿ ಯತ್ನಾಳರು ಬಂದ್ರೆ ಪಕ್ಷ ಉಳಿತಾರ ಅಥವಾ ಪಕ್ಷ ಬಿಟ್ಟು ಹೋಗ್ತಾರ? ಬೇಡ, ಈಗ ಇದ್ದಿದ್ದ ನೆಲಗಟ್ಟಲ್ಲೇ ಹೋದರೂ ಸಹಿತ ಯಡಿಯೂರಪ್ಪರಿಗೆ ಹಿಂದಿನ ಶಕ್ತಿ ಅದನ್ನು. ವಿಜೇಂದ್ರ DK ಮಟ್ಟಕ್ಕಾದರೂ ಇದ್ದಾರ, ಮಾತಾಡ್ತಿರ್ಬೋದಿಲ್ಲ ಅಂತಲ್ಲ, ಅನುಭವ ಬೇಕಾಗ್ತದೆ, ಜೊತೆಗೆ ಒಳ್ಳೆಯ ಹೆಸರು ಬೇಕಾಗ್ತದೆ. ಮತ್ತು ಅವ್ರ ವಿರೋಧಿಗಳು ಅವ್ರ ಪಕ್ಷದಲ್ಲಿದ್ದಾರೆ. ಹೀಗಾಗಿ ಪ್ರತಿ ಹೆಜ್ಜೆಯನ್ನು ಸಹಿತ ಇವತ್ತು ಭಾಳ ಎಚ್ಚರಿಕೆಯಿಂದ BJP ನಿಲ್ಲಬೇಕಾಗಿದೆ. ಹೀಗಾಗಿ ಬಾಗಲಕೋಟೆಯನ್ನು ಮರಳಿ ಪಡ್ಕೋಬೇಕು. ಮತ್ತು ಬಾಗಲಕೋಟೆಯಲ್ಲಿ ಸ್ವಲ್ಪ BJPಯ ಬೇರುಗಳಿದ್ದಾವಲ್ಲೇ. ಅದಕ್ಕಾಗಿ ಈ ಸಲ ಅವರಿಬ್ಬರನ್ನ ಒಂದು ಮಾಡಿದರೆ, ಮಲ್ಲಿಕಾರ್ಜುನ ಅವ್ರನ್ನ ಜೊತೆಗೆ ವೀರಣ್ಣ ಅವರನ್ನ ಒಂದು ಮಾಡಿದರೆ ಚರಂತಿ ಮಠ ಅವರು BJP ಪದಾಗಿ ಹಾರಿಸ್ಬೋದು ಅನ್ನೋ ಲೆಕ್ಕಗಳು ನಡೆದವು. ಅದೇ ಕಾಲಕ್ಕೆ PH ಪೂಜಾರ್ ಅವರು ವಿರೋಧಿದ್ದಾರೆ, ಅವರು ಇವ್ರ ಜೊತೆ ಹೊಂದಾಣಿಕೆ ಆಧಾರ ಅನ್ನುವಂಥದ್ದು. ಆದರೆ ಒಂದು ಮಾತ್ರ ಇಲ್ಲಿ ಏನಪ್ಪ ಅಂತಂದ್ರೆ ನೆನಪಿಡ್ಬೇಕಾಗಲು ಇದ್ದ ಮೀಟಿಗಿದ್ದರು ಇಲ್ಲದ ಮೀಟಿ ಭಾಳ ಪವರ್ಫುಲ್ ಆಗ್ತಾ ಇರ್ತಾರೆ. ಜನಕ್ಕೆ ಅವ್ರ ಬಗ್ಗೆ ಒಂದು ಕನಿಕರ, ಪ್ರೀತಿ, ವಿಶ್ವಾಸ ಇರ್ತದೆ. ಅದು ಸಹಿತ ಇಲ್ಲ. ನಾಳೆ ಕಾಂಗ್ರೆಸ್ ಆಡಳಿತ ನೋಡಿರೋ ಜೊತೆಗೆ ಆಡಳಿತ ಮಷಿನ್
ಎಲೆಕ್ಷನ್ ಮಷಿನ್ನ ಅವರು ಅತ್ಯಂತ ಸಮೀಪ ನೋಡೋದ್ರಿಂದಾಗೆ ಸ್ವಲ್ಪ ಅನುಕೂಲಗಳು ಕಾಂಗ್ರೆಸ್ ಹೆಚ್ಚಿರ್ತಾವೆ ಅಧಿಕಾರದಲ್ಲಿ ಇರೋದರಿಂದ. ಆ ಅಧಿಕಾರವನ್ನು ಡಾಮಿನೇಟ್ ಮಾಡಿ ಮುರಿಯುವಂಥ ಕೆಲಸವನ್ನು ಮಾಡಬೇಕಾಗಿದ್ದು ಇವತ್ತು ಬಿ ಜೆ ಪಿ ಕೆಲಸ. ಆ ದಿಶೆಯಲ್ಲಿ ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಇದ್ದಂಥದ್ದು ಮರಳಿ ತನ್ನ ಗಢವನ್ನು ಅಂದರೆ ಕೋಟೆಯನ್ನು ಪಡೆಯುವ ಸಾಹಸ ಮಾಡ್ತಾ ಇದ್ದಾರೆ. ಹಾಗಾದರೆ ಮಲ್ಲಿಕಾರ್ಜುನವರು ವೀರಣ್ಣ ಚರಂತಿಮಠವರು ಒಂದಾಗ್ತಾರ? ಇನ್ನು ನಡೆದ ಮಾತುಕತೆ ಅಂಡರ್ ಗೋಯಿಂಗ್ ಪ್ರೊಸೆಸ್. ಮಾತಾಡೋದು ನಡೆದವ, ಗುಪ್ತವಾಗಿ ನಡೆದಿದ್ದಾವ, ಹೊಂದಾಣಿಕೆ ಆಗ್ಬೋದು, ಆಗದೇನೂ ಹೋಗ್ಬೋದು. ಯಾಕಂದ್ರೆ ಒಮ್ಮೆ ವೈಮನಸ್ಸು ಬೆಳೆದು ಅಂದ್ರೆ ಭಾಳ ಕಷ್ಟ ಕೂಡಿಸೋದು. ಕೈಕಾಲು ಮುರಿದ್ರೆ ಕಟ್ಬೋದು, ಆದರೆ ಮನಸ್ಸು ಮುರಿತಪ್ಪ ಅಂತಂದ್ರೆ ಕಟ್ಟೋದು ಭಾಳ ಕಷ್ಟ. ನೀ ಹೆಂಗಂದು ನಾ ಹಿಂಗಂದು, ನೀ ನನಗೆ ವಿರೋಧ ಮಾಡಿದ್ದು ನಾನು ನಿನಗೆ ವಿರೋಧ ಮಾಡಿ ಅಂತ ಸುಳ್ಳೋದಪ್ಪ ಅಂತಂದ್ರೆ ಹೊಂದಾಣಿಕೆ ಭಾಳ ಕಷ್ಟ. ಅದರಲ್ಲೂ ದಾಯದಿ ಮಾತ್ಸರ ಅಂತ ಅಂತಾರಲ್ಲ, ಅದು ಭಾಳ ಕೆಟ್ಟದ್ದು. ಉಳಿದವ್ರಿಗೆ ಹೆಚ್ಚು ಕಠೋರ ಇರ್ತದೆ. ಬೇರೆ ಬೇರೆ ಮಿತ್ರ ಜಗಾಡಿ ಮತ್ತು ಕೂಡ್ಬೋದು, ಆದರೆ ದಾಯಗಳು ಕೂಡೋದು ಭಾಳ ಕಷ್ಟ. ಯಾಕಂದ್ರೆ ಇಬ್ಬರು ಜೊತೆಯಾಗಿ ಬೆಳೆದಿರ್ತಾರೆ, ಗೊತ್ತಿರ್ತದೆ ಏನಪ್ಪ ಅಂತೇಳಿ ಅವರು ಒಂದಾಗ್ತಾರ ಅನ್ನುವಂಥದ್ದು. ಮತ್ತು ಬಿ ಜೆ ಪಿಗೆ ಮಾತ್ರ ಅವ್ರು ಒಂದಾಗಲೇಬೇಕಾಗಿದೆ. ಪಿ ಎಚ್ ಪೂಜಾರಿ ಅವ್ರು ಸಪೋರ್ಟ್ ಮಾಡಲೇಬೇಕಾಗಿದೆ. ಅದು ಸಾಧ್ಯ ಅನ್ನೋದು ಈಗ ಇಡೀ ಬಾಗಲಕೋಟೆ ತುಂಬ ಚರ್ಚೆ ಬರ್ತಾರೆ. ವೀರಣ್ಣ ಮತ್ತು ಮಲ್ಲಿಕಾರ್ಜುನ ಒಂದಾಗ್ತಾರ ಅಂತೇಳಿ. ಯಾಕಂದ್ರೆ ಅಲ್ಲಿ ಲಿಂಗಾಯತ ಸಮುದಾಯ ಸಾಕಷ್ಟು ಅದ. ಅದ್ರ ಜೊತೆಗೆ ಹಿಂದುಳಿದವ್ರ ಜೊತೆಗೆ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ವೀರಣ್ಣ ಚರಂತಿಮಠ ಅವರು. ಮತ್ತು ಬಿ ಜೆ ಪಿಗೂ ಅಲ್ಲಿ ತಲೆದಂಥ ಮತಗಳ ಒಂದು ಏನಪ್ಪ ಗ್ಯಾರಂಟಿನೆಸ್ ಅದ. ಹೀಗಾಗಿ ಈ ನಮ್ಮ ಮೇಟಿಯವರ ಪರವಾಗಿ ಯಾರು ನಿಂತರು ಅವ್ರಿಗೆ ಬಿ ಜೆ ಪಿಗರು ಒಂದಾದ್ರೆ ಆ ಮೇಟಿಯವರ ಸಂಬಂಧಿಕರಿರಲಿ ಮಕ್ಕಳಿರಲಿ ಯಾರೂ ಇರಲಿ ಗೆಲ್ಲುವುದು ಅಷ್ಟು ಸುಲಭ ಅಲ್ಲ ಅಂತ. ಯಾಕಂದರೆ ಸ್ವಲ್ಪ ಅಂತರದಲ್ಲಿ ಸುತ್ತಾರಲ್ಲ ವೀರಣ್ಣ ಚರಂತಿಮಠವರು. ಮತ್ತು ಅವ್ರಿಗೊಂದು ಅಲ್ಲಿ ಹೆಸರು ಅದ, ಜನರ ಸಂಪರ್ಕ ಅದ. ಈಗ ಏನೋ ಒಂದು ತಿಕ್ಕಾಟ ಬಂದ ಒಬ್ರಿಗೊಬ್ರು ಟೀಕಾ ಮಾಡಿ ಒಬ್ಬರು ದೋಷ ಇನ್ನೊಬ್ರು ಹೇಳಿ ಮಾಡಿ ಸೋಲಿ ಕಾರಣ ಆಗಿರ್ಬೋದು. ಈ ಸಲ ಒಂದಾದ್ರೆ ಆ ಮಾತು ಬರೋದಿಲ್ಲ. ಅಲ್ಲೇ ಹೊಂದಾಣಿಕೆ ಆಯ್ತಪ್ಪ ಅಂದರೆ ಕಡಿಮೆ ಆಗ್ತಾವೆ, ಸಹಜ ಅವಕಾಶಗಳು ಹೆಚ್ಚಾಗ್ತಾವೆ ಬಿ ಜೆ ಪಿಗೆ. ಅದಕ್ಕಾಗಿ ಈ ಉಪಚುನಾವಣೆ ಕಾವ ದಿನ ಜೋರಾಗ್ತಾ ಅವರಿಬ್ಬರು ಒಂದಾಗ್ತಾರಾ ಇಲ್ವಾ ಅನ್ನುವಂಥದ್ದು. ಇದನ್ನು ಈ ಕಾಂಗ್ರೆಸ್ ಐತೆ ಇದನ್ನು ಎದುರು ನೋಡ್ಲಿಕ್ಕೆ ಏನಾಗಬಹುದಲ್ಲೇ ಅಂತೇಳಿ. ಯಾಕಂದರೆ ಅವ್ರಿಗೂ ಸಿಗೋದಷ್ಟು ಕಷ್ಟದ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಗೂ. ಏನೋ ಹಿಂದಿನ ಸಲ ಇವರಿಬ್ಬರು ಜಗಳದಿಂದ ಮೂರನೇ ಲಾಭ ಬಂದಂಗೆ ಮೇಟಿಯವ್ರು ಆಯ್ಕೆ ಆಗಿದ್ರು. ಆದರೆ ಏನು ಮಾಡೋದು, ಸಾವು ಯಾರು ತಿಳಿಯೋಕ್ಕೆ ಸಾಧ್ಯದ, ಅದು ಬರೋದ ಹೋಗೋದ. ಈಗ ಕಾಂಗ್ರೆಸ್ಸಿಗೆ ಶತ ಆಗಿದೆ, ಸೀಟ್ ಉಳಿಸ್ಕೋಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ಒಂದು ರೀತಿ ಏನಪ್ಪ ಅಂದ್ರೆ ಈಗ ನಿಮಗೆ ಗೊತ್ತದ ಅದೇ ಕ್ಷೇತ್ರದಿಂದನ ಹಿಂದೆ ಇದರಿಂದ ಬಾದಾಮಿಯಿಂದ ನಮ್ಮ ಸಿದ್ದರಾಮಯ್ಯರು ಹೋಗಿದ್ರು. ಬಾಗಲಕೋಟೆಯಲ್ಲಿ ಅವ್ರ ಸಂಪರ್ಕ ಅದಾವ, ಕುರುಬ ಸಮುದಾಯ ಸಾಕಷ್ಟು ಅದ, ಅವ್ರ ಜೊತೆ ಇನ್ನುಳಿದವರು ಇದ್ದಾರೆ. ಅದಕ್ಕಾಗಿ ಅವ್ರಿಗೂ ಒಂದು ಚಾಲೆಂಜ್ ಇವತ್ತು ಸಿದ್ದರಾಮಯ್ಯನವ್ರಿಗೆ, ನಾವು ಗೆಲ್ಲಬೇಕು ಪಾಯಿಸಲ್ಲ ಅಂತೇಳಿ. ಯಾಕೆ ಅಧಿಕಾರದಾಗ ಅದಾರ, ಕಳ್ಕೋಬಾರ್ದು ಅನ್ನುವಂಥದ್ದು. ದಾವಣಗೆರೆ ಮಾತ್ರ ಇವರಿಗೆ ಮೋಸ್ಟ್ಲಿ ಆಗೋ ಸಾಧ್ಯತೆಗಳು ಎಲ್ಲ ಅದಾವೆ. ಹೀಗಾಗಿ ಈ ಎರಡೂ ಕ್ಷೇತ್ರಗಳ ಮುಂಬರುವ ದಿನಗಳಲ್ಲೇ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಮಾಡುವಲು ಮಡಿ ಅನ್ನೋಂಥ ಪ್ರಸಂಗ ಅದರಲ್ಲೂ ಬಾಗಲಕೋಟೆಯಲ್ಲಿ ಸಮಗುಸ್ತದ, ಭಾಳ ದೂರಿಲ್ಲ, ಸ್ವಲ್ಪ ಅಂತರದಲ್ಲಿ ಯಾರಾದರೂ ಗೆಲ್ಬೋದು. ಆದರೆ ಒಂದಾದ್ರೆ ನಿಶ್ಚಿತವಾಗಿಯೂ ವೀರಣ್ಣ ಮತ್ತು ಮಲ್ಲಿಕಾರ್ಜುನ ಒಂದಾಗಿ ಯಾರೋ ನಿಲ್ಲಿ ಅವರ ಗೆಲ್ಲುವ ಅವಕಾಶಗಳು ಕಾಂಗ್ರೆಸ್ಸಿಂದ ಒಂದು ಸ್ವಲ್ಪ ಹೆಚ್ಚಾಗ್ತವೆ ಅನ್ನೋದು ಅಲ್ಲಿ ಸ್ಥಳೀಯ ವಿಶ್ಲೇಷಕರ, ಸ್ಥಳೀಯ ಜನರ ಅಂಬೋಣ. ಜನ ರೀತಿ ಮಾತಾಡ್ಕೊತಾ ಇದ್ದಾರೆ. ಅವ್ರು ಒಂದಾದ್ರೆ ಗೆಲ್ತಾರ್ರಿ ಅಂತಾರೆ. ಗೆಲ್ತಾರೋ ಸೋಲ್ತಾರೋ ಭವಿಷ್ಯಕ್ಕೆ ಬಿಟ್ಟಿದ್ದು ಜನ ಎಷ್ಟು ಮಟ್ಟಿಗೆ ಅವ್ರು ನಂಬ್ತಾರೆ ಏನು ಅನ್ನೋದು. ಬಟ್ ಇದು ನಡೆದಿದ್ದಾರೆ ಬಾಗಲಕೋಟೆ ಜನಕ್ಕೆ. ಇದನ್ನು ಹೇಳಬೇಕಾಗಿದ್ದು ಜನಕ್ಕೆ ಗೊತ್ತಿರ್ತದೆ. ನಾವು ಒಂದಿಷ್ಟು ಹೇಳಿ ಏನಾಗ್ಬೋದು ಕುತೂಹಲ ಮೂಡಿಸೋದು ಅಷ್ಟೇ. ಕೆಲಸ ಜೊತೆಗೆ ಇಬ್ಬರು ಒಂದಾಗ್ತಾರಲ್ಲ ತಮ್ಮ ಅನ್ನೋದು ಮತ್ತೆ ಚರ್ಚೆ ಮಾಡ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೆ ನೋಡಿ ವಂದನೆಗಳು.